ಸೊ ಗೈಸ್ ವ್ಲಾಗ್ ಆ್ಯಕ್ಚುಲಿ ಸ್ಟಾರ್ಟೇ ಮಾಡಿಲ್ಲ ಅನಿಸುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಬರ್ಡೇ ಹೇಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಫಸ್ಟಿಂದ ನೋಡ್ಕೊಬನ್ನಿ. ಇದು ಲಾಸ್ಟ್ ಕ್ಲಿಪ್ಪು. ನಮ್ಮಮ್ಮ ಇಬ್ರು ಪೈಪೋಟಿ ಅಲ್ಲಿ ಇನ್ನೊಬ್ರು ಬರ್ತಿದ್ದಾರೆ ತಡಿ. ಬೇರಕ್ಕ ನಾನಂತೂ ವಿಶ್ ಮಾಡಲ್ಲ. ನಾನಷ್ಟೇ. ಗುಡ್ ನೈಟ್. ಅಲ್ಲಿ ತಗೊಳು. ಸೂಪರ್ ತಡಿಯಮ್ಮ, ನಾನೇ ಹೇಳ್ತೀನಿ ಅವಾಗ ಮಾಡಂತೆ. ಅಷ್ಟಂಕ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಆಯ್ತು ಅಮ್ಮ, ಥ್ಯಾಂಕ್ ಯು. ಆಯ್ತು ಹೇಳು. 12 ಗಂಟೆ ಆಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು. ಮಂಕಳ್ರಿ, ಇವಾಗ ಬೆಳಿಗ್ಗೆ ಬೇಗ ಬರ್ರಿ. ಯಾಕಮ್ಮ ಏನಂತ? 12 ಗಂಟೆ ಟೈಮ್ ಆಯ್ತು. ಇಲ್ಲಪ್ಪ. ಹ್ಞೂ ಅಮ್ಮ, 12 ಗಂಟೆ ಟೈಮ್ ಆಯ್ತು. ಬಟ್ ಇವ್ರು ಯಾರು ವಿಶ್ ಮಾಡ್ತಿಲ್ಲ ಅಷ್ಟೇ. ನಾನು ವಿಶ್ ಮಾಡೋದು ಇಲ್ಲ. ಯಾಕೆ ಅಂತ ವಿಶ್ ಮಾಡ್ಬೇಕಿತ್ತ? 12 ಗಂಟೆ ಆಯ್ತು. ಹ್ಞೂ ಮಾಡಿ ಇವಾಗ. ಆಂಟಿ ಏನಕ್ಕೆ ಆಂಟಿ ಸ್ಪೆಷಲ್ ಇವತ್ತು? ಇದು ಯಾರು ಮಾಡ್ಬೇಕು? ಸ್ಪೆಷಲ್ 12 ಗಂಟೆ ಆಯ್ತು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಇದೆಂತ ಕುಕ್ಕೆ ಇದೆಯಾ ಅಲ್ಲಿ? ಎಲ್ಲಿ ಕೇಕ್ ತಗೊಂಡು ಹೋದ್ರಲ್ಲ, ಕೇಕ್ ಇಲ್ವಾ? ಪ್ರ್ಯಾಂಕ್ ಅದು. ಎಲ್ಲರೂ ಕ್ಯೂರಿಯಸ್ ಆಗಿದ್ದಾರೆ. ಓ, ನೆನ್ಪಿದ್ಯರಿ? ಥ್ಯಾಂಕ್ ಯು ಕಣೆ. ಅಲ್ಲಿದೆ ಕಾರ್ಕಿ ಇವನೇ. ಹಲೋ 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 ಹೇಳವ. ಅಕ್ಕ ಏನ್ ಮಾಡ್ತಿದ್ದೀರಾ? ನಾನು ಕೂತಿದ್ದೆ ಸುಮ್ನೆ ಬುಟ್ಟಿ ನೋಡ್ಕೊಂತ. ಏನ್ ಬುಟ್ಟಿ? ಏನೋ ಬುಟ್ಟಿ ತಂದಿದ್ದಾರೆ, ಅದು ಒಳಗಡೆ ಏನು ಅಂತ ಓಪನ್ ಮಾಡಕ್ ಬಿಡ್ತಿಲ್ಲ. ಜೋಪಾನವಾಗಿ ಓಪನ್ ಮಾಡು ಆಯ್ತಾ? ನಾನೆಲ್ಲ ಇಟ್ಟಿದ್ದೀನಿ ಆಲ್ರೆಡಿ ಅದಕ್ಕೆ. ಹಾ ಸರಿ ಸಾಕ್ಷಿ. ವಿ ನಾವೇ ತಂದಿದೀವಲ್ಲ. ಬರ್ರಿ ಕಟ್ ಮಾಡೋಣ. ಮಾಡಿ ನೋಡಿ ಫಸ್ಟ್ ಏನಂತ ಬರ್ರಿ. ಕ್ಯಾಚ್ ಹೊಸ ಫೋನಿಗೆ ಹೊಡಿಬೇಕು. ಬೇಗ ಕಟ್ ಮಾಡ್ರಿ, ನಿದ್ದೆ ಬರ್ತಿದೆ. ಕರೆಕ್ಟ್. ಏ ಹ್ಯಾಪಿ ಬರ್ಡೇ ಹೇಳ್ರು. ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ ಭೂಮಿಕಾ, ಹ್ಯಾಪಿ ಬರ್ಡೇ ಟು ಮೀ. ಫ್ಯಾನ್ಸ್ ಎಲ್ಲ ನನ್ ಬರ್ಡೇ ನಾನೇ ಕೂತ್ಕೊಂತೀನಿ, ಇವ್ರು ಯಾರು ಕೂತ್ಕೊಂತಿಲ್ಲ. ನನ್ನ ವಿಶ್ ನಾನೇ ಮಾಡ್ಕೊಂಡು ನಿಮ್ಮ ಮಾತ್ರ ಒಳ್ಳೇದಾಗ್ಲಪ್ಪ ಅಂತ ಅನ್ಕೊಂಡೇ ಎಲ್ರಿಗೂ ಒಳ್ಳೇದಾಗ್ಲಪ್ಪ. ಇವಾಗ ಕೇಕ್ ತಿನ್ನೋದ? ಫಸ್ಟ್ ಕೇಕ್ ಅವಾಗಿಂದ ಫಸ್ಟ್ ಕೇಕ್ ಅಂತ. ಅಕ್ಕ ಇದೇನಿಲ್ಲ, ಲಾಸ್ಟ್ ಅಲ್ಲ, ಕೇಕ್. ಇವಳು ಎಷ್ಟು ಮೂರನೇ ಕೇಕ್. ಅಲ್ಲ, ಎಷ್ಟು ಕೇಕ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇವಳು? ಲಾಸ್ಟ್ ಕೇಕ್. ಓಕೆ, ದಿಸ್ ಇಸ್ ದ ಫಸ್ಟ್, ದಿಸ್ ಇಸ್ ದ ಲಾಸ್ಟ್ ಅಷ್ಟೇ. ಅಲ್ಲ, ಬರ್ಡೇ ಕೇಕ್ ಬೇರೆ ಕೊಡ್ತಾರೆ. ಹಿಂಗೆ ಹಿಂಗೆ ಅಲ್ಲ, ಹಿಂಗೆ ಚಾಕು ಇಟ್ಕೊಂಡ್ಬಿಟ್ಟು ಇವಾಗ ನಾನು ಈ ಕುಕ್ಕೆ ಓಪನ್ ಮಾಡ್ತಾ ಇದ್ದೀನಿ. ಕುಕ್ಕೆ ಒಳಗಡೆ ಏನಿದೆ ಅಂತ ನೋಡೋಣ. ಓ, ಫ್ರೂಟ್ಸ್. ಇದು ಆರೆಂಜ್, ಗ್ರೇಪ್ಸ್, ಆಪಲ್, ಇದು ಗೋವಾ, ಕನ್ನಡದಲ್ಲಿ ಸೀಬೆಹಣ್ಣು, ಬಾಳೆಹಣ್ಣು, ಇದೆಲ್ಲ ಅದೇ. ಇದು ಸೀತಾಫಲ. ಇದು ಸ್ಟ್ರಾಬೆರಿ ಇರ್ಲಿಲ್ವೇನ್ರೋ? ಸಿಗಲ್ಲ ಈ ಸೀಸನ್ ಅಲ್ಲ. ಪಪಾಯ. ನಾಳೆಯಿಂದ ಬುಟ್ಟಿ ಈಗ ತುಂಬಿಡಕ್ ಮನೆಗೆ ಚೆನ್ನಾಗಿರ್ತಾರೆ. ದಿನ ಇದ್ರಲ್ಲಿ ತಿನ್ನೋದು.
ಅದೇ ಬೆಳಗ್ಗೆ ಅಷ್ಟೊತ್ತಿಗೆ ಇರುತ್ತಾ ನೋಡೋಣ. ಆಂಟಿ ಫುಲ್ಲು ನಾಟಿ ಸ್ಟೈಲಲ್ಲಿ ಇದು ಕೊಟ್ಟಿರೋದು ಗಿಫ್ಟು. ಕೇಕ್ ತಿಂದ್ರೆ ಕಷ್ಟ. ನಾನು ಮಿಸ್ ಮಾಡ್ತೀನಿ. ಸೂಪರ್ ಅಕ್ಕ ಫುಲ್ ನಾಟಿ ಸ್ಟೈಲ್. ಫುಲ್ ನಾಟಿ ಸ್ಟೈಲ್. ಕೇಕ್ ಆ ಕುಕ್ಕಿ ಒಳಗೆ ಹಾವು ತರ್ಬೇಕಿತ್ತು ನೀವು. ನಾನಾಗಿದೆ ದೇವರಾಣೆಗೂ ಒಂದು ಹಲ್ಲು ಏನೋ ಹಲ್ ಕಿತ್ತಿರೋ ಹಾವು ಇದ್ದೆ. ನನ್ನ ತಮ್ಮ ಎಷ್ಟು ಗಂಟೆಗೆ ವಿಶ್ ಮಾಡ್ತೀಯನ್ ಗೊತ್ತಾ? 1 ಗಂಟೆ ಆಯ್ತು ಆಲ್ರೆಡಿ. ಎಲ್ಲಿಗೆ ಹೋಗಿದ್ದಪ್ಪ? ಮಲ್ಗಿದ್ದೆ. ಅವನಿಗೆ ಅದೊಂದೇ ಚಿಂತೆ, ಮಲ್ಗೋದು 24 ಗಂಟೆ ಮಲ್ಗ್ತಾನೆ. ಇವತ್ತು ನನ್ನ ಬರ್ಡೇ ಅನ್ನೋದು ಗೊತ್ತಿದ್ರು ಮಲ್ಗಿದ್ದಾನೆ ಅಂದ್ರೆ ಇನ್ನೆಷ್ಟಿರ್ಬೇಕು ಅವನಿಗೆ. ಬರ್ಡೇನ ಯಾರು ಖುಷಿ ಪಡಬಾರ್ದು. ಓ ಸಾವಿಗೆ ಹತ್ರ ಆಗ್ತಿರ್ತೀವಿ. ಅಕ್ಕ ನಾಳೆ 11:59 ಫಿಶ್ ಮಾಡ್ದು ಬರ್ತಡೇನೆ ಅದು. ಹಂಗಲ್ಲ, ಇಲ್ಲಿದ್ದೆ ಇಲ್ಲಿ ತನಕ. ಕನ್ನಡದಲ್ಲಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಧನ್ಯವಾದಗಳು ಶಿವು. ಥ್ಯಾಂಕ್ ಯು ಕಣೋ. ಲೈಫಲ್ಲಿ ಸಾಧನೆ ಮಾಡಿಬಿಟ್ಟೆ. ಇಷ್ಟು ಮಲ್ಕೊಂಡ್ರು ಎದ್ದು ನನಗೆ ವಿಶ್ ಮಾಡ್ತಿರೋದಕ್ಕೆ. ಸರಿ ಇವಾಗ ಮಲ್ಕೋ ಹೋಗು. ಮುಗೀತು. ಇಷ್ಟೇ ಅನ್ಕತೆ. ಅಷ್ಟು ಕೈ ಬಿಡ ಅಂತ ನಾನು. ಸರಿ ತಾಳ್ರಿ. ಇಲ್ಲ ವೇದಕ್ಕ, ನಂಗೆ ಯಾಕೋ ನಿದ್ದೆ ಬರ್ತಿದೆ. ನಾನು ಸ್ಲೀಪ್ ಮಾಡ್ಬೇಕು. ಅಷ್ಟೊಂದು ಅಷ್ಟೊಂದು ಬೇಡ ಬಾ. ನಾವು ಕಾಫಿ ಕುಡ್ಕೊಂಡು ಕಾಫಿ ಕುಡ್ಕೊಂಡ್ ಬರೋದು ಅಷ್ಟೇ, ಇನ್ನೇನಿಲ್ಲ. ಕಾಫಿಗೆ ಬರಲ್ಲ ಅಂತ ಅಷ್ಟೇ. ಬರಲ್ಲ. ಅಕ್ಕ ಎಷ್ಟೊಂದು ಐಡಿಯಾ ಹೇಳ್ತೀನಿ ಇವಾಗ. ಕೈ ಕಾಲು ಎರಡು ಕಟ್ಕೊಂಡೆ ಈ ಕಿಡ್ನಾಪ್ ಮಾಡ್ತಾರೆ ಗೊತ್ತಾ, ಅದ್ ಮಾಡೋದು ಇವತ್ತು. ಅಷ್ಟೇ, ನಡೀರಿ. ಚೇರೆ ಬಿರಿಸ್ಬೇಡಿ ಕಂಡ್ರು, ಚೇರ್ ಮುರ್ದೋಗುತ್ತೆ. ನಾವ್ ಯಾವ ಬೀಚ್ಗೂ ಹೋಗ್ತಿಲ್ಲ, ಯಾವ ರೈಡ್ಗೂ ಹೋಗ್ತಿಲ್ಲ. ನಡಿಯೇ. ಎಂತ ಏನ್ ಬೇಕಕ್ಕ? ಮಾಸ್ಕ್, ಸ್ಪೆಕ್ಟ್ ಮತ್ತೆ ಏನ್ ಬೇಕು? ಅರ್ಜುನ್ ರೀತಿ ಸ್ಪೆಕ್ಟ್, ಅದು ಕೋಡ್ ವರ್ಡ್ ಸ್ಪೆಕ್ಟ್. ಬರ್ರಿ ಬರ್ರಿ. ಇಷ್ಟೋ ತನಕ ಅದೇ ಫುಲ್ ಹಿಂದೆ. ಅದೆಲ್ಲ ಹೇಳಲ್ಲ. ಜೈ. ಇದಾದ್ಮೇಲಿಂದ ಕರ್ಕೊಂಡು ಹೋಗ್ತಿತ್ತಾಳಮ್ಮ. ಒಂದ್ ನಿಮಿಷ. ಕೇಕ್ ಇದು ಚಾಕು ಇಲ್ಲಿ. ಗೊತ್ತಿಲ್ಲ. ಒಂದ್ ನಿಮಿಷ. ಚಾಕು ಇಲ್ಲ ತಡಿ. ಡಿಂಗ್ ಡಿಂಗ್ ಡಿಗಾನ ಡಂಗ್ ಡಂಗ್ ಡಗಾನ ಡಿಂಗ್ ಡಿಂಗ್ ಡಿಗಾನ ಡಂಗ್ ಡಂಗ್ ಡಗಾನ ಡಿಂಗ್ ಡಿಂಗ್. ಇವಾಗ ಹ್ಯಾಪಿ ಬರ್ಡೇ ಟು ಯು. ಕಟ್ ಮಾಡು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಇದು ಗೊತ್ತಾಯ್ತು. ಏನದು? ಪಾತ್ರೆ. ಪಾತ್ರೆ ಅಲ್ಲ. ಪಾತ್ರೆ. ಓ ಮೈ ಗಾಡ್, ವಾಟ್ ಇಸ್ ದಿಸ್? ಇದು ಹೆಂಗ್ ಓಪನ್ ಮಾಡೋದು? ಅಕ್ಕ ನೀವು ಫಸ್ಟಿಗೆ ಬೇಕರಿ ಕೆಲಸ ಮಾಡ್ತಿದ್ದೀರಾ? ಕ್ರೀಮೆಲ್ಲ ತೆಗಿತಿದ್ದೀರಾ? ಅಂದ್ರೆ ತೆಗ್ದ ಅಭ್ಯಾಸ. ನೋಡಿ ಹೆಂಗ್ ತೆಗಿತೀರ ಅದ್ ನಿಮಗ್ ಬಿಟ್ಟಿದ್ದು. ಏನ್ ಗೆಸ್ ಮಾಡು. ನಂಗೆ ಗೊತ್ತಿಲ್ಲ. ಗೆಸ್ ಮಾಡು. ಇಲ್ಲ, ಗೆಸ್ ಮಾಡು ಪ್ಲೀಸ್. ಬಟ್ಟೆ. ಓಪನ್ ಮಾಡು. ಸಣ್ಣ ಇದ್ರೊಳಗೆ ಯಾರಕ್ಕ ಬಟ್ಟೆ ಹಾಕ್ತಾರೆ? ಗೆಸ್ಸಿನ ಬಟ್ಟೆ ಅದು. ಸ್ಕೂಲ್ ಬ್ಯಾಗ್. ಸ್ಕೂಲ್ ಬಟ್ಟೆ ತರನೇ ಇದೆ ಇದು. ಸ್ಕೂಲ್ ಬ್ಯಾಗ್ ಅಂದ್ರೆ ಸ್ಕೂಲ್ ಬಟ್ಟೆ ಅಂತಲ್ಲಕ್ಕ ನೀನು. ಚೂಡಿದಾರ್. How was that? ನಿನ್ನ ಹತ್ರ ನೈಟಿನೇ ಇರ್ಲಿಲ್ವಲ್ಲ? ಎಲ್ಲ ಬಟ್ಟೆ ಇತ್ತಲ್ಲ. ಇದನ್ನ ಯಾಕಂದ್ರೆ ನಾಳೆ ಕೇಕ್ ಕುಯ್ಬೇಕು ಎಲ್ಲ ಕಡೆ. ಯಾಕಂಡ ಇಲ್ಲಿ ಮನೆ ಒಳಗೆ ಇನ್ನೊಂದ್ ಸೆಲೆಬ್ರೇಷನ್ ಇದೆ, ಇದು ಹಾಕೊಂಡ್ ಕಟ್ ಮಾಡ್ಬೇಕು ನೀನು. ನೈಟಿ ಹಾಕೊಂಡು ಯಾರು ಕಟ್ ಮಾಡ್ತಾರೆ? ಅಕ್ಕ ನಮ್ಮಿಬ್ರ ಕಡೆಯಿಂದ ಗಿಫ್ಟ್. ತಡಿ. ಕಡೆಯಲ್ಲಿ ಸನ್ಗ್ಲಾಸ್. ಇನ್ನೊಂದ್ ಗೆಸ್. ವಾಚ್. ಎಸ್. ನೋ. ಇನ್ನೊಂದ್ ಗೆಸ್. Wow. Open the watch. Let us. ಬ್ರ್ಯಾಂಡೆಡ್ ವಾಚ್ ಹಾಕೋದು.
ಬ್ರ್ಯಾಂಡ್ ವಾಚ್ ತೋರಿಸಿ. ನನ್ ವಾಚ್ ನನಗೆ ಗಿಫ್ಟ್ ಕೊಡ್ತಾರೆ ಯಾರಾದ್ರೂ? ಈ ತರ ಎಲ್ಲ ಯಾರು ಮಾಡ್ತಾರಾ? ಈ ತರ ಎಲ್ಲ ಸಿಗೋರೆ ನಾವು. ಆಮೇಲೆ ನಿಮಗೆ ಗೊತ್ತಿಲ್ದಂಗೆ ಕದ್ದಿರೋದು. ನಂಗೆ ಗೊತ್ತಿತ್ತು. ನಾನು ಯಾವಾಗ ನೋಡು ಗೊತ್ತಿದಂಗೆ ಕದ್ದಿದ್ದು. ಅಲ್ಲ ಒಂದ್ ನಿಮಿಷ, ಯಾವಾಗ ಹಾಕೊಂಡು ಹೋಗಿದ್ದು ನಾನು? ಬಂದಲ್ಲ ಸಂಜೆ ಬೆಳಗ್ಗೆ ಹಾಕೊಂಡು ಹೋಗಿದ್ದು ನಾನು. ಬೆಳಗ್ಗೆ ಹಾಕೊಂಡು ಹೋಗಿದ್ದು ಅದನ್ನೇ. ಹೌ ವಾಸ್ ದ ಗಿಫ್ಟ್? ಯಾವ್ದು ಇಷ್ಟ ಆಯ್ತು? ನಂಗೆ ನೈಟಿ ಮತ್ತೆ ವಾಚ್, ನನ್ನ ವಾಚ್. ಸೊ ಗೈಸ್, ಇದು ನನ್ನ ಬರ್ಡೇ ಔಟ್ಫಿಟ್. ನಂಗೆ ಯಾವಾಗಲೂ ಬರ್ಡೇ ದಿನ ಐ ಥಿಂಕ್ ಪ್ರತಿ ವರ್ಷ ನಾನೊಂದು ಫ್ರಾಕ್ ತಗೊಂಡಿನಿ. ಸೊ ಈ ವರ್ಷ ಹುಡುಕಿ ಐ ಗಾಟ್ ಈ ಥರ ಡ್ರೆಸ್ಸು ಆ್ಯಂಡ್ ಐ ಆಮ್ ಹ್ಯಾಪಿ. ನಾನು ಇದು ಸಪ್ರೇಟ್ ಬೆಲ್ಟು ಮ್ಯಾಚ್ ಮಾಡ್ಕೊಂಡಿರೋದು. ಸೊ ಲೈಟಾಗಿ ಆಕ್ಸೆಸರೀಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಯಾ, ಇಲ್ಲಿ ಅಲ್ಲಿಗೆ ಲಿಪ್ಸ್ಟಿಕ್ ಆಗಿದೆಯಾ? ನಂಗೆ ಐ ಫೀಲ್ ಆಗಿದೆ. ನಿದ್ದೆ ಬರ್ತೈತಲ್ಲ, ಕಾಣಿಸ್ತಾ ಇಲ್ಲ. ಆ್ಯಂಡ್ ಹೆಂಗೆ ಕಾಣ್ತಾ ಇದ್ದೀನಿ ಗೈಸ್? ಚಿಕ್ಕ ಹುಡುಗಿ ಥರ ಕಾಣ್ತೀನಿ ಅಲ್ಲ? ಏಜ್ ಆಗ್ತಾ ಇದೆ, ಬಟ್ ಆದರೂ ನನ್ನ ಏಜ್ ಕಮ್ಮಿ ಆಗ್ತಿದೆ. ಡೈಲಾಗು ಅವ್ರಿಗೆ ಕೇಳಿ. ಅದಕ್ಕೆ ನಾನು ಯಾವಾಗಲೂ ಫ್ರಾಕ್ ಹಾಕೊಳ್ಳೋದು, ಯಾಕಂದ್ರೆ ಚಿಕ್ಕ ಹುಡುಗಿ ಥರ ಕಾಣಲಿ ಅಂತ. ನಿನ್ನ ಡೈಲಾಗ್ ಕೇಳಿ ನಿದ್ದೆನೇ ಬಂತು ಅವರಿಗೆ. ರೆಡಿ? ಕ್ಯೂಟಾಗಿ ಕಾಣಿಸ್ತೀನಿ ಅಲ್ಲ? ನನಗೆ ಆ್ಯಕ್ಚುಲಿ ನಂಗೆ ಇಷ್ಟ ಆಯಿತು. ಏನು ಗೊತ್ತಾ, ನಾನು ನಿಂಗೆ ಸುಮ್ಮನೆ ರೆಡಿ ಆಗಕ್ಕೆ ಕೇಳಿದ್ದೆ. ನನಗೆ ನೀನು ನಿರಾಸೆ ಮಾಡಲ್ಲ. ನನ್ನ ತೋರಿಸ್ದೆ. ಯಾಕಪ್ಪ? ನಿದ್ದೆ ಬರ್ತದೆ, ನಾನು ರೆಡಿ ಆಗಿಲ್ಲ, ಏನು ಮಾಡಿಲ್ಲ. ಸಂಜೆಯಿಂದ ಹೇಳ್ತಿದ್ದಾಳೆ ಗೈಸ್ ಇವಳು, ನಿದ್ದೆ ಬರ್ತೀನಿ ನಾನು ಮನೆಗೆ ಹೋಗ್ತೀನಿ, ನಿದ್ದೆ ಬರ್ತೀನಿ ಮನೆಗೆ ಹೋಗ್ತೀನಿ, ನಾನು ಮಲ್ಕೊತೀನಿ ಅಂತ. ಈ ಡೈಲಾಗ್ ಹೇಳಿ ಸಾಕಾಯಿತು. ಸರಿ, ಕೇಳಿ ಸಾಕಾಯಿತು. ಎದೋ ರೆಡಿಯಾಗಿದ್ದೀನಿ, ಎದೋಳಮ್ಮ. ಕ್ಯೂಟಾಗಿ ಕಾಣಿಸ್ತೀನಿ ಗೈಸ್. ನಾನು ಹೇರ್ ಕಟ್ ಹೊಸ್ದಾಗಿ ಹೇರ್ ಕಟ್ ಮಾಡಿಸಿದ್ದೀನಿ. ಈ ಸರಿ ಶಾರ್ಟ್ ಆಗಿ ಹೇರ್ ಕಟ್ ಮಾಡಿಸ್ಬಿಟ್ಟಿದ್ದೀನಿ. ಯಾಕೋ ಗೊತ್ತಿಲ್ಲ, ತುಂಬ ಬೇಜಾರಾಯಿತು. ನಾನು ಈ ಸರಿ ಹೇರ್ ಕಟ್ ಮಾಡಿಸ್ಬಾರ್ದು. ನ್ಯೂ ಇಯರ್ ದಿನ ಅಲ್ಲ, ನಾನು ಹೇಳ್ತಾ ಇರೋದು ನ್ಯೂ ಇಯರ್ ದಿನ ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಅದೇನೋ ಗೊತ್ತಿಲ್ಲ, ಸಡನ್ನಾಗಿ ಮನ್ಸಾಗಿ ಇವತ್ತು ಹೇರ್ ಕಟ್ ಮಾಡಿಸ್ಬಿಟ್ಟೆ. ಚೆನ್ನಾಗಿ ಕಾಣ್ತಿದ್ದೀನಿ ಆದರೂ. ಥ್ಯಾಂಕ್ ಯು. ಅಲ್ಲಿಂದನೇ ಎಷ್ಟು ಚೆನ್ನಾಗಿ ಮಾಡಿಸಿ ನನ್ನ ಮಗಳು. ಎಲ್ಲರಿಗೂ ಮಾಡಿರೋದೇನು ತಡೀರಿ ಅಕ್ಕ, ಅದೇ ನನಗೆ ಬರ್ತಿಲ್ಲ ಇವಳ ಹೆಸರು. ಈತ ಅವಳ ಹೆಸರು ಎಂತ ಯಾವ್ದ್ರಲ್ಲಿ ಇದು ಸಿಂಡ್ರೆಲಾ. ಓ ಸಿಂಡ್ರೆಲಾ, ಚಿಕ್ಕಮಗಳೂರಲ್ಲಿ ಮಳೆ ಬರ್ತಾ ಇದೆ, ತಗೋಬಾರೆ ಅಂಬ್ರೆಲಾ. ಸಾಕ್ಷಿ ಬಂದಿಲ್ಲ. ಈ ಅರೇಂಜ್ಮೆಂಟ್ಸ್ ಎಲ್ಲ ಸಾಕ್ಷಿ ಕ್ರೆಡಿಟ್ಸ್ಗೂ ಹೋಗುತ್ತೆ. ಆ್ಯಂಡ್ ಅವಳು ಲೆಟರ್ ಬರ್ದಾಳೆ. ಸೊ ಓದ್ಬಿಟ್ಟು ಹೇಳ್ತೀನಿ. ಇದು ಒಳ್ಳೆ ಬರ್ದಿರೋದ? ಇಷ್ಟೊಂದು ನೀಟಾಗಿ ಬರ್ದಿದ್ದಾಳ. ನೈಸ್. ಅಷ್ಟು ಓಡಿಸ್ಬೇಕು. ಹ್ಯಾಪಿ ಬರ್ಡೇ ಅಕ್ಕಯ್ಯ. ನೈಟ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ಸಾರಿ. ನಾನಿಲ್ಲ ಅಂದ್ರೂ ನಿನ್ನ ಬರ್ಡೇ ನೈಟ್ ಸೆಲೆಬ್ರೇಷನ್ ಮಾಡಲೇಬೇಕು ಅಂತಲೇ ಸಿಂಪಲ್ ಆಗಿ ಅರೇಂಜ್ಮೆಂಟ್ಸ್ ಮಾಡ್ತಿದ್ದೀನಿ. ಯಾಕೆ ಅವಳಿಗೆ ಸರ್ರೆ ಕೊಡ್ತೀನಿ. ಒಂದು ಲೆಟರ್ ಸಾರ್ಟ್ ಮಾಡಬೇಕು ಅಂದರೆ ಅವಳೇ ಬರಬೇಕು. ಅದು ನಾಳೆ ಬರ್ತಾಳೆ. ಅವಳಿಗೆ ಕೇಳಿ ಈ ಲೆಟರ್ ಏನು ಅಂತ ಓದಿಸ್ತೀನಿ ಗೈಸ್. ವಿಡಿಯೋ ಕಾಲ್ ಮಾಡ್ಬಿಡೋಣ. ವಿಡಿಯೋ ಅವಳು ಬಸ್ಸಲ್ಲಿ ಇರ್ತಾಳೆ. ಕಾಲ್ ಮಾಡ್ರು. ಇಷ್ಟೇ ತನಕ ಬೇಕಾ ಬೆಂಗಳೂರಿಗೂ? ಹೋಗಾಗಿರುತ್ತೆ ಯಪ್ಪ ಏನೇನು ಬರ್ದಾರೆ. ಯಾಕೆ ಈ ತರ ಬರ್ತಿದ್ಯಾ? ಬಂದು ಓದ್ಬಾರೇ. ಫಸ್ಟ್ ಟೈಮ್ ಅಕ್ಕ ಸರ್ವ್ ಮಾಡ್ತಾ ಇರ್ಬೇಕಾದ್ರೆ ನಿದ್ದೆ ಬರ್ತಿತ್ತು. ಇವತ್ತು ಅಕ್ಕ ಓದ್ಬೇಕಾದ್ರೆ ಸೊ ಇವಾಗ ನಾವು ಅವಳ ಹೆಸರು ಹೇಳ್ಕೊಂಡು ಕೇಕ್ ಕಟ್ ಮಾಡೋಣ ಗೈಸ್. ಎಲ್ಲಿಂದಮ್ಮ? ನನಗೆ ಗೊತ್ತಿತ್ತು ನೀನು ಬಂದೇ ಬರ್ತೀಯ ಅಂತ.
ಓ ಇವಾಗ ಹೇಳದ್ ನೋಡು. ಫಸ್ಟ್ ರೆಡ್ ರೋಸ್ ಇದು ಗಿಫ್ಟಾ ನಿಜವಾಗ್ಲೂ ಗಿಫ್ಟಾ ಕೊಟ್ಟಿ ನಿಜವಾದ ಗಿಫ್ಟ್ ಯಾವುದು ಅಂತಾನೆ ಬರ್ತಿದ್ದೆ. ಸೊ ಗೈಸ್ ಸಾಕ್ಷಿ ಎಲ್ಲೂ ಹೋಗಿದೆ. ಬಾರಮ್ಮ ಇಲ್ಲಿ ಓದ್ ಬರಮ್ಮ ಪ್ಲೀಸ್ ಓದ್ ಬರಮ್ಮ. ವಿಡಿಯೋದಲ್ಲಿ ಹೇಳ್ತಿದ್ದೆ ಬೇಡ ಬೇಡ ಅಂತ ಓದಿಸ್ತಿದ್ದೆ ಇವ್ರು ಯಾರು ಇವರು ಅಂದ್ಕೊಂಡೆ. ಸೊ ಗೈಸ್ ಸಾಕ್ಷಿ ಏನ್ ಗಿಫ್ಟ್ ಕೊಟ್ಟಿದ್ದಾಳೆ ಅಂತ ನೋಡೋಣ. ನಾನು ಮೇಕಪ್ ಹಾಕೊಂಡಿದ್ದೀನಲ್ಲ ಅದನ್ನ ರಿಮೂವ್ ಮಾಡಬೇಕು ಅಂತ ಮೇಕಪ್ ರಿಮೂವರ್ ಕೊಟ್ಟಿದ್ದಾಳೆ. ಮೇಕಪ್ ಆರ್ಟಿಸ್ಟ್ ಅವಳು. ಮೇಕಪ್ ಆರ್ಟಿಸ್ಟ್ ಅಂತ ಅದು ಕಲರ್ ಇದೊಂದಾ ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನ್ನ ಹತ್ರ ಇರ್ಲಿಲ್ಲ, ಸೀರಿಯಸ್ಲಿ ಇರ್ಲಿಲ್ಲ, ತಗೋಬೇಕು ಅಂತ ಒಂದಿತ್ತು. ಓ ಇವಾಗ ಇದೊಂದು ಇದು ಐ ಡೋಂಟ್ ನೋ ಇದ್ರದ್ದು ಏನೇನು ಸ್ಪೆಸಿಫಿಕ್ ಆಗಿ ಅವಳೆ ಎಕ್ಸ್ಪ್ಲೈನ್ ಮಾಡಬೇಕು. 26 ಮೇಕಪ್ ಫೋಟೋ ಬೇಕಂಡ್ರೆ ಎಲ್ಲ ಹಾಳು ಮಾಡಬೇಡ್ರಿ. ಇವಾಗ ಎಲ್ಲ ಮುಗೀತು, ಎಲ್ಲರೂ ಮಾಡ್ಕೊಂಡಿದ್ದಾರೆ. ಇವಾಗ ಟೈಮ್ ಎಷ್ಟು ಗೊತ್ತಾ? 3:27 3:27 3:27. ಆ್ಯಂಡ್ ಇವಾಗ ಇದನ್ನೆಲ್ಲ ಬಿಚ್ಚಿ ಚೇತು ಕೊಟ್ಟಿರೋ ನೈಟಿ ಹಾಕ್ಕೊಂಡು ಮಲ್ಕೋಬೇಕು. ಸೊ ಇದೊಂಥರ ಚೆನ್ನಾಗಿದೆ ನೈಟಿ. ಯಾವತ್ತೂ ಯೂಸ್ ಮಾಡಿರಲಿಲ್ಲ, ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಯಾ ಥ್ಯಾಂಕ್ಸ್ ಫಾರ್ ದಿಸ್ ಗಿಫ್ಟ್ ಚೇತನ, ಥ್ಯಾಂಕ್ ಯು ಸೋ ಮಚ್. ಅವಳೊಂಥರ ಚಂದ, ಈ ಥರ ವಿಯರ್ಡಾಗಿ ಗಿಫ್ಟ್ ಕೊಡ್ತಾಳಲ್ಲ, ನನಗೆ ಖುಷಿ ಆಗುತ್ತೆ ಆ್ಯಕ್ಚುಲಿ. ಈ ಥರ ಒಂದು ಮೆಮೊರಿ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಇವಾಗ ಆಲ್ರೆಡಿ ಫುಲ್ ಟಯರ್ಡ್ ಆಗಿದೆ. ಮೇಕಪ್ ರಿಮೂವ್ ಮಾಡಿ ಈ ನೈಟಿ ಹಾಕ್ಕೊಂಡು ಬರ್ತೀನಿ, ಹೇಗೆ ಕಾಣುತ್ತೆ ಅಂತ ನೀವೇ ನೋಡಿ ಆಯಿತಾ? ಬೈಕೋಬೇಡಿ. ಆ್ಯಂಡ್ ನನಗೆ ಈ ಡ್ರೆಸ್ ಬಿಚ್ಚೋಕ್ಕೆ ಮನ್ಸು ಬರ್ತಿಲ್ಲ ಚೇತು. ಅವಳು ಆಲ್ರೆಡಿ ಗಾನ್ ಆಗಿದ್ದಾಳೆ ಪಾಪ. ಅವಳು ಬೆಳಿಗ್ಗೆಯಿಂದ ಓಡಾಡ್ತಾನೆ ಇದ್ದಾಳೆ. ಹೇಳ್ತೀನಿ ನನ್ನ ಬರ್ಡೇ ದಿನ ಆರಾಮಾಗಿರು, ನನ್ನ ಜೊತೆ ಇರು, ಟೈಮ್ ಸ್ಪೆಂಡ್ ಮಾಡು ಅಂತ. ಬಟ್ ಅವಳು ಕೇಳೋದೇ ಇಲ್ಲ. ಅವಳದೇ ಅವಳಿಗೆ ಆಟ. ಹೆಂಗೆ ಮಲ್ಕೊಂಡಿದ್ದಾಳೆ. ಇವಾಗ ಖುಷಿಯಾಗಾಯ್ತು ಆ್ಯಕ್ಚುಲಿ. ಸ್ಟಾರ್ಟಿಂಗ್ ಆ ಚಿಕ್ಕ ಕೇಕ್ ತಂದ್ರಲ್ಲ, ಅದನ್ನು ನೋಡಿ ಫುಲ್ ಖುಷಿ ಆಯಿತು. ಆ್ಯಂಡ್ ಕಾರಲ್ಲಿ ಸೆಲೆಬ್ರೇಟ್ ಮಾಡಿದ್ದು. ಆ್ಯಂಡ್ ಇಲ್ಲಿ ಮನೇಲಿ ರೆಡ್ ಕಲರ್. ಐ ಥಿಂಕ್ ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಾಕ್ಷಿ ಬರಲ್ಲ ಅಂತಲೇ ಫಿಕ್ಸ್ ಆಗಿದೆ. ಮೊನ್ನೆಯಿಂದನೂ ಹೇಳ್ತಿದ್ಲು ಆರ್ಡರ್ ಬಂದಿದೆ ನಾನು ಬ್ಯಾಂಗ್ಳೂರಿಗೆ ಹೋಗಬೇಕು ಅಂತ. ಐ ಥಾಟ್ ಅವಳು ಬ್ಯಾಂಗ್ಳೂರಿಗೆ ಹೋಗಿರ್ತಾಳೆ ಅಂತ ಅಂದ್ಕೊಂಡೆ. ಬಟ್ ಬಂದಾಗ ಅವಾಗ ಖುಷಿ ಆಯಿತು. ಇವಾಗ ಮಾತಾಡೋದು ಬೇಡ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಸ್ಟೇಟ್. ಸೊ ಗೈಸ್, ಅವಳು ಇಷ್ಟ ಪ್ರಕಾರ ಅವಳು ಕೊಟ್ಟಿರೋ ಗಿಫ್ಟ್ ನೈಟಿ ಇದನ್ನು ಹಾಕ್ಕೊಂಡೆ ಮಲ್ಕೊತಾ ಇದ್ದೀನಿ. ಯಾವ ಥರ ಕಾಣ್ತಿದ್ದೀನಿ ನೋಡಿ, ಫುಲ್ ದೊಗ್ಲ. ಫಸ್ಟ್ ಟೈಮ್ ನಾನು ಹಾಕ್ಕೊಂಡಿರೋದು ಗೊತ್ತಾ? ಅಯ್ಯಪ್ಪೋ. ಸೊ ಇವಾಗ ಟೈಮ್ 3:42. ಇವಾಗ ನಾನು ಮಲ್ಕೊತಾ ಇದ್ದೀನಿ ಗೈಸ್. ಸೊ ಐ ಆಮ್ ಬ್ಲೆಸ್ಡ್ ಅಂತ ಅನಿಸುತ್ತೆ. ಸೊ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಟೆಂಪಲ್ಗೆ ಹೋಗಬೇಕು ಅಷ್ಟೇ ನನಗೆ ಗೊತ್ತಿರೋದು. ಮಿಕ್ಕಿದೆಲ್ಲ ಚೇತನಂಗೆ ಗೊತ್ತು. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಂಜಾಯ್ ಮಾಡಿರ್ತೀರಾ ಅಂತ ಭಾವಿಸ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮುಂದಿನ ಬರ್ಡೇ ವ್ಲಾಗ್ ನೆಕ್ಸ್ಟ್ ಬರುತ್ತೆ. ಸೊ ಅಲ್ಲಿವರೆಗೂ ಬಾಯ್, ಲವ್ ಯು ಆಲ್. ಕ್ರೇಜಿ. ಅವಳು ಆಲ್ರೆಡಿ ಮಲ್ಕಿದ್ದಾಳೆ.